ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂಬಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನಮ್ಮ ರಂಜುದು ಬರ್ತ್ಡೇ ದಿನದ್ದು ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ಗ್ಯಾಪ್ ಆಗಿಬಿಡ್ತು, ಸೊ ಸಾರಿ. ಇವಾಗ ನಾವು ಏನು ವಡೆ ಮಾಡೋದಕ್ಕೆ 1 ಅವರ್ ನಾವು ನೆನೆಸಿದ್ವಿ ಕಡಲೆಬೇಳೆನ. ಅದಾದಮೇಲೆ ನಾವು ನೀರನ್ನ ತೆಗೆದು ನೀರೆಲ್ಲ ಇಳ್ಕೊಂಡಾದಮೇಲೆ ಒಂದು ಜಾರಿಗೆ ಒಂದು ಸ್ವಲ್ಪನೇ ಕಡಲೆಬೇಳೆ ಹಾಕ್ಕೋಬೇಕು. ಹಾಗೆಯೇ ನಮಗೆ ಎಷ್ಟು ಕಡಲೆಬೇಳೆ ತೊಗೊಂಡಿರ್ತೀವಿ ಅದು ಕ್ವಾಂಟಿಟಿ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿ, ಶುಂಠಿ, ಹಾಗೆಯೇ ಬೆಳ್ಳುಳ್ಳಿ ಮತ್ತು ಲವಂಗ ಅಷ್ಟನ್ನು ನಾವು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನಾನಿವಾಗ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕಡಲೆಬೇಳೆನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತೀನಿ. ಅಂದರೆ ಇದು ಸ್ವಲ್ಪ ನೈಸ್ ಇದ್ರೂ ತೊಂದರೆ ಇಲ್ಲ, ದಪ್ಪ ದಪ್ಪ ಆಗೋದೇನು ಬೇಡ. ಕಡಲೆಬೇಳೆ ತರ್ತರಿ ಆದರೆ ಓಕೆ. ಈಗೇನು ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಲ್ವ, ಇದು ಸ್ವಲ್ಪ ನೈಸಾಗಿರಬೇಕು. ಯಾಕೆಂದರೆ ಇದು ತಿನ್ನುವಾಗ ನಮಗೆ ಬಾಯಿಗೆ ಹಾಗೆ ಸಿಗ್ಬಿಡುತ್ತೆ. ಅದರಿಂದ ಈ ಥರ ನಾವು ಸ್ವಲ್ಪ ಸಣ್ಣಕ್ಕೆ ನೈಸಾಗಿ ರುಬ್ಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ಇವಾಗ ನಾವು ನೋಡಿ ಈ ಥರ ನಾನು ನೈಸಾಗಿ ರುಬ್ಕೊಂಡಿದ್ದೀನಿ. ಏನು ರುಬ್ಕೊಂಡು ಕಡಲೆಬೇಳೆ ಸ್ವಲ್ಪ ಇತ್ತು, ಆವಾಗಲೇ ಸ್ವಲ್ಪ ರುಬ್ಬಿದ್ದೆ. ಅದಕ್ಕೆ ನಾನು ಏನು ರುಬ್ಕೊಂಡಿದ್ದೆ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಮತ್ತು ನಾವು ಇನ್ನೊಂದೇನು ಅಂತಂದರೆ, ನಾವು ಏನು ಕಡಲೆಬೇಳೆನ ನಾವು ರುಬ್ಕೋತೀವಿ ಆವಾಗ ನೀರು ಹಾಕ್ಕೊಂಡು ರುಬ್ಕೋಬಾರ್ದು. ಅದರಲ್ಲೇ ನೀರಿನ ಅಂಶ ಇರೋದ್ರಿಂದ ನಾವು ನೀರು ಹಾಕ್ಕೊಂಡು ರುಬ್ಕೋಬಾರ್ದು. ಆಮೇಲೆ ಅದು ತೆಳುವಾಗ್ಬಿಡುತ್ತೆ, ಕಡಲೆಬೇಳೆನೂ ಚೆನ್ನಾಗಾಗೋದಿಲ್ಲ. ಒಂಥರ ನೈಸ್ ಆಗಿಬಿಟ್ರೆ ಕಡಲೆಬೇಳೆ ಚೆನ್ನಾಗಿ ಬರೋದೇ ಇಲ್ಲ, ವಡೆನೇ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ಸಣ್ಣ ಜಾರ್ ತೊಗೊಂಡು ರುಬ್ಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ನಮ್ಮ ಮನೇಲಿ ನಾನು ದೊಡ್ಡ ಜಾರಲ್ಲೇ ರುಬ್ಕೋತಾ ಇದ್ದೀನಿ, ಅಂದರೆ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈ ಮಿಕ್ಸಿನ ಆನ್ ಮಾಡಿ ಸಡನ್ ಅಂದರೆ ಜಾಸ್ತಿ ಹೊತ್ತು ಬಿಡಬಾರ್ದು. ಒಂದು 2 ಸೆಕೆಂಡಿಗೆ ಈ ಥರ ಆನ್ ಆಫ್ ಮಾಡಿಕೊಂಡು ಸ್ಪೂನಲ್ಲಿ ಅಥವಾ ಕೈಯಲ್ಲಿ ಅದನ್ನ ತಿರುವಿ ತಳದಲ್ಲಿರೋದನ್ನ ಮತ್ತೆ ಮೇಕ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ತಿರುವು ಕೊಟ್ಬಿಟ್ಟು ರುಬ್ಕೊಂಡ್ರೆ ಆವಾಗ ಅದು ತರ್ತರಿ ಆಗಿಬಿಡುತ್ತೆ. ನೀವು ಮಾಮೂಲಿ ಮಸಾಲೆ ಎಲ್ಲ ರುಬ್ತೀವಲ್ಲ ಆ ಥರ ನಾವು ರುಬ್ಬಕ್ಕೆ ಹೋದರೆ ತಳದಲ್ಲೆಲ್ಲ ಫುಲ್ ನೈಸಾಗಿರುತ್ತೆ, ಮೇಲ್ಗಡೆ ಕಡಲೆಬೇಳೆ ಅನ್ನೋದು ಹಾಗೇ ಇರುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೋತೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ ಅಂತ ನನ್ನ ಅಭಿಪ್ರಾಯ. ನೋಡಿ ಈ ಥರ ತರ್ತರಿಯಾಗಿ ಬಂದಿದೆ. ಇಷ್ಟಿದ್ರೆ ಸಾಕು, ಚೆನ್ನಾಗಾಗುತ್ತೆ ವಡೆ. ಫ್ರೆಂಡ್ಸ್, ಇವಾಗ ನಾನು ಏನು ರುಬ್ಕೊಂಡಿದ್ದನ್ನು ಎಲ್ಲ ಬೇಸನ್ಗೆ ಹಾಕ್ಕೊಂಡಿದ್ದೆ, ಅದಕ್ಕೇ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಗೆಯೇ ಸಾಂಬಾರು ಸೊಪ್ಪನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ, ಬೇಸನ್ಗೆ ಹಾಕ್ಕೊಂಡಿದ್ವಲ್ಲ ಅದು ಸ್ವಲ್ಪ ತುಂಬಿಡ್ತು, ಕಲ್ಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾವು ಇವಾಗ ಬೇರೆ ಪಾತ್ರೆಗೆ ಹಾಕ್ಕೊಂಡು ನಾವು ಇವಾಗ ಈರುಳ್ಳಿನೂ ಮತ್ತು ನಾವೇನು ಸಾಂಬಾರು ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ರುಚಿಗೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಇವಾಗ ನಿಧಾನವಾಗಿ ಅದನ್ನು ನಾವು ಏನೇನು ಹಾಕ್ಕೊಂಡಿದ್ವಿ ಅದೆಲ್ಲ ಕೂಡ ಎಲ್ಲ ಕಡೆನೂ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ಥರ ಕಲಿಸ್ಕೊತಾ ಇದ್ದೀವಿ ನಾವು. ಅದಕ್ಕೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಆಮೇಲೆ ಬೇಯಿಸ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಮತ್ತು ಕೇಕ್ ಕೂಡ ಎಲ್ಲ ತೊಗೊಂಬಂದಿದ್ದೀವಿ. ನನ್ನ ಮಗ ಅಡುಗೆ ಆಯ್ತಾ ಮಮ್ಮಿ, ಇನ್ನು ಎಷ್ಟೊತ್ತು ಮಾಡ್ತೀರಾ ಅಂತೇಳಿ ಪದೇ ಪದೇ ಬಂದು ಕೇಳ್ತಾನೆ ಇರ್ತಿದ್ದ. ನನಗೂ ಹತ್ರ ಇವಾಗ ಕಡಲೆಬೇಳೆ ವಡೆಗೂ ಕೂಡ ರೆಡಿಯಾಗಿ ಹೋಗಿದೆ. ನೆಕ್ಸ್ಟ್ ಫ್ರೆಂಡ್ಸ್, ನಾವು ಯೂಸ್ ಮಾಡ್ತಿರೋದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವಾಗ ಎಣ್ಣೆ ಸ್ವಲ್ಪ ಕಾದಿದೆ ಅಂತ ಆದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡಿಕೊಂಡು ನಾನು ಕೈಯಲ್ಲೇ ತಟ್ತಾ ಇದ್ದೀನಿ. ನಮಗೆ ಎಷ್ಟು ದೊಡ್ಡದು ಬೇಕು ನೋಡಿಕೊಂಡು ನಾವು ವಡೆನ ತಟ್ಕೋಬೋದು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ ನಾನು. ಮೀಡಿಯಮ್ ಫ್ಲೇಮಲ್ಲಾದರೆ ಬೆಟರ್, ಯಾಕೆಂದರೆ ನಾವು ದೊಡ್ಡೂರಿ ಮಾಡ್ಕೊಂಡ್ವಿ ಅಂದರೆ ಒಳಗಡೆ ಬೆಂದೇ ಇರಲ್ಲ, ಹೊರ್ಗಡೆ ಮಾತ್ರ ಕಪ್ಪಗಾಗಿರುತ್ತೆ. ನನ್ನ ಮಗಳು ನೋಡಿ ಇನ್ನು ತಗೊಂಡು ಆಟ ಆಡ್ತಾ ಇದ್ದಾಳೆ. ನಾವು ಹಸ್ಬೆಂಡ್ ಮತ್ತು ನನ್ನ ಮಗ ರೂಮಲ್ಲಿದ್ದಾರೆ, ಅವರು ನೋಡ್ತಾ ಇದ್ರು. ನೋಡಿ ಅವ್ರ ಮಾವನ ಜೊತೆ ಏನೋ ಆಟ ಆಡ್ತಾ ಇದ್ದಾಳೆ. ಈ ಕಡೆ ವಡೆನೂ ಕೂಡ ಬೇಯಿಸ್ತಾ ಇದ್ದೀವಿ. ಟೈಮ್ ಆಗ್ತಾಯಿದೆ, ಬೇಗ ಬೇಗ ಮಾಡಬೇಕು ಅಂತೇಳ್ಬಿಟ್ಟು ವಡೆ ಬೇಯಿಸ್ತಾ ಇದ್ವಿ.
ಇವಾಗ ಊಟ ಎಲ್ಲ ಇರೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ವಡೆ ಬೇಯಿಸ್ಕೊತಾ ಇದ್ದೀವಿ. ವಡೆ ಕೂಡ ಆಯಿತು. ನೆಕ್ಸ್ಟು ನಮ್ಮ ರಂಜು ಕೂಡ ಕೇಕ್ ಕಟ್ ಮಾಡಿಸ್ಬೇಕು, ರೆಡಿಯಾಗು ಅಂತ ಹೇಳಿದ್ವಿ. ಹಾಗಾಗಿ ಅವಳು ಕೂಡ ರೆಡಿಯಾಗಕ್ಕೆ ಹೋಗಿದ್ದಾಳೆ. ನನ್ನ ಮಗಳು ನೋಡಿಲಿ ಟೈಮ್ ಬೇರೆ ಆಗಿದೆಯಲ್ಲ, ಬಂದು ಪದೇ ಪದೇ ಬಟ್ಟೆ ಎಳಿಯೋದು ಅಳೋದು ಮಾಡ್ತಾನೆ ಇದ್ಲು. ನೋಡಿ ವಡೆ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ ಒಂದು ಮುರಿದು ಕೂಡ ತೋರಿಸ್ತೀನಿ ಹೇಗೆ ಆಗಿದೆ ಅಂತೇಳಿ. ಚೆನ್ನಾಗಾಗಿತ್ತು ಮಾತ್ರ, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಸ್ವಲ್ಪ ಇದು ನಾವು ಜಾಸ್ತಿ ಕ್ವಾಂಟಿಟಿ ಮಾಡಿದ್ವಲ್ಲ, ಅದರಿಂದ 1 kg ಕಡಲೆಬೇಳೆನೇನೋ ನಾವು ಮಾಡಿದ್ದು. ರಂಜು ಕೂಡ ರೆಡಿಯಾಗಿದ್ದಾಳೆ. ನೋಡಿದ್ರಿ ನನ್ನ ಮಗ ಆಯ್ತಾ ಅಂತ ಒಂದು ಕೇಳ್ತಾನೆ ಇದ್ದ ಅಡುಗೆನ. ಕೇಕ್ ಕೂಡ ತಗೊಬಂದಿದ್ರಲ್ವ, ಅದರದ್ದು ಫೋಟೋ ತೆಕ್ಕೊಂಡು ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ನಾನು. ಕೋಲ್ಡ್ ಕೇಕ್ ತಗೊಬಂದಿದ್ರು, ಚೆನ್ನಾಗಿತ್ತು ಮಾತ್ರ. ನೋಡಿಲಿ ಅಣ್ಣನ ಕರ್ಕೊಂಡಿದ್ದಾರೆ ಅಂದರೆ ತಂಗಿನೂ ಕರ್ಕೋಬೇಕು. ಬಾ ನಮ್ಮ ಹತ್ರ ಬಾ ಅಂದ್ರೂ ಬರ್ತಾನೆ ಇರಲಿಲ್ಲ. ನಾನು ರಂಜು ಎತ್ಕೊಳ್ಳೋಕೆ ನೋಡಿದ್ಲು, ಅವಳು ಕೆಳಗಡೆ ಬರ್ತಾನೆ ಇಲ್ಲ. ಎಲ್ಲಿ ನೋಡಿ ಅಳಕ್ಕೆ ಇದು ಮಾಡಿಬಿಟ್ಲು. ಅದಕ್ಕೆ ಆಮೇಲೆ ಇಬ್ರೂ ನಮ್ಮ ಬರ್ತಡೆಗಾರು ನೋಡಿ ರೆಡಿ ಆಗಿದ್ದಾಳೆ. ಬಿಂಬಿತನ ಕರ್ಕೊಂಡು ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳ್ತಿದ್ರು. ಮತ್ತು ಕೇಕ್ ಮೇಲ್ಗಡೆ ಚೆರಿ ಟೈಪ್ ಇತ್ತು ಅದು, ಬಟ್ ಆ ಚೆರಿ ಅಲ್ಲ, ಅದ್ರ ಬಗ್ಗೆ ಏನೋ ಮಾತಾಡ್ತಾ ಇದ್ರು ಎಲ್ಲರೂ. ನಮ್ಮ ಅತ್ತೆ ಮಗನೂ ಕೂಡ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ನನ್ನ ಮಗಳು ನೋಡಿಲಿ ಏನು ಮಾಡ್ತಿದ್ದಾಳೆ ಅಂತೇಳಿ, ಏನು ತಂದಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಅವಳು ಕ್ಯೂರಿಯಾಸಿಟಿ ಎಲ್ಲರನ್ನೂ ಕೂಡ ನೋಡ್ತಾ ಇದ್ಲು. ಟೈಮ್ ಬೇರೆ ಆಗ್ತಾ ಇತ್ತು, ಅದಕ್ಕೆ ನನ್ನ ಮಗನೂ ಕೂಡ ಕೂರಿಸ್ಕೊಂಡು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ 3 ಜನ ಸೇರಿ ಕೇಕ್ ಕಟ್ ಮಾಡಿದ್ರು. ಇವಾಗ ನನ್ನ ಮಗಳಿಗೂ ಕೂಡ ಚೂರು ಕೇಕ್ ತಿನ್ಸೋಣ ಅಂತೇಳಿ ತಿನ್ನಿಸ್ತಾ ಇದ್ದಾಳೆ ರಂಜು. ಪೋಸ್ ಕೊಡ್ತಿರೋದು ನೋಡಿ ನನ್ನ ಮಗಳು. ನನ್ನ ಮಗ ಸ್ಪ್ರೇ ಬಾಟಲ್ ತಗೊಬಂದಿದ್ದ, ಬಟ್ ಅದು ಚೆನ್ನಾಗಿರಲಿಲ್ಲ. ಆದ್ರೂ ಸ್ವಲ್ಪ ಒಂಥರ ಬರ್ತಾ ಇತ್ತು, ಅದು ಚೆನ್ನಾಗಾಗಲಿಲ್ಲ. ಆದ್ರೂ ಅವ್ನು ಬಿಡಬೇಕಾ, ಅವನಿಗೆ ಇಷ್ಟ ಈ ಥರ ಎಲ್ಲ ಸ್ಪ್ರೇ ಮಾಡೋದೆಲ್ಲ. ಹಾಗಾಗಿ ಹೆಂಗೋ ಮಾಡ್ಕೊಂಡು ಆಟ ಆಡ್ತಿದ್ದ. ಇವಾಗ ಕೇಕ್ ಕಟ್ ಮಾಡಾಯಿತು. ನೆಕ್ಸ್ಟ್ ಎಲ್ಲರಿಗೂ ಕೇಕ್ ತಿನ್ನಿಸ್ಬೇಕು. ಈಗ ಎಲ್ಲರಿಗೂ ಕೇಕ್ ತಿನ್ನಿಸ್ಬೇಕು. ಹಾಗಾಗಿ ನಮ್ಮ ಅತ್ತೆ ಕೂಡ ಬಂದಿದ್ದಾರೆ. ಅತ್ತೆ ಮತ್ತು ಅಣ್ಣ ಇಬ್ಬರು ಕೂಡ ಕೇಕ್ ತಿನ್ನಿಸ್ತಾ ಇದ್ದಾರೆ ಸೊಸೆಗೆ. ಅವ್ರು ಕೇಕ್ ತಿಂದ ಮೇಲೆ ನನ್ನ ಮಗ ಕೂಡ ಹೋಗಿ ಕೂತಿದ್ದ. ಅವನು ಅಂದರೆ ಹೋಗಿ ಕೂರ್ತಾ ಇದ್ದ, ಮತ್ತೆ ವಾಪಸ್ ಬರ್ತಾ ಇದ್ದ. ಏನೋ ಒಂಥರ ಅವನಿಗೆ ಖುಷಿ. ಅವನಿಗೆ ಮತ್ತೆ ಫೋಟೋಗೂ ಬಾ ಅಂತೇಳಿ ಫೋಟೋಗೂ ಕರ್ಕೊಂಡು ಕೂರಿಸ್ಕೊಂಡ್ಲು. ಎಲ್ಲರೂ ಕೂಡ ಫೋಟೋಸ್ ತೆಗೆಸ್ಕೊಂಡ್ವಿ, ಕೇಕ್ ಎಲ್ಲ ತಿನ್ನಿಸಿ ಅವಳಿಗೆ. ಮತ್ತು ಕೇಕ್ ಬೇರೆ ಕಟ್ ಮಾಡಿದ್ದು ಲೇಟು ಆಗಿತ್ತು, ಹಾಗಾಗಿ ಊಟ ಮಾಡೋದಕ್ಕೂ ಆಗಲ್ಲ ಅಂತೇಳಿ ಎಲ್ಲರೂ ಕೂಡ ಸ್ವಲ್ಪನೇ ಕೇಕ್ ತೊಗೊಂಡು ತಿಂದಿದ್ದು. ಆಮೇಲೆ ಇವಾಗ ಅಣ್ಣನೂ ಕೂಡ ಕೇಕ್ ತಿನ್ನಿಸ್ತಿದ್ದಾರೆ. ನಮ್ಮ ಬಿಂಬಿತ ನೋಡಿ ಕೇಕ್ ಬೇಡ ಅಂತ ಕೇಳ್ತಿಲ್ಲ, ಸ್ವೀಟು ಕೊಡಬಾರ್ದು ಅಂತ ಅಂದ್ರೂ ಅವಳೆಲ್ಲ ತಿನ್ನಿಸ್ತಿರಿಂದ ಅವಳು ಮುಖ ನೋಡ್ತಿದ್ಲು. ಹಾಗಾಗಿ ಸ್ವಲ್ಪ ಚೂರು ಇದು ಕೊಟ್ಟಿದ್ದು. ನನ್ನ ಮಗ ನೋಡಿ ಎಲ್ಲಿ ಅಡುಗೆ ರೂಮ್ಗೆ ಹೋಗಿ ಏನೋ ಮಾಡ್ತಾಯಿದ್ದಾನೆ ಸ್ಪ್ರೇ ಬಾಟ್ಲ್ ಇಟ್ಕೊಂಡು. ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಮಗ ಅವರು ಫೋಟೋಸ್ ತೆಗಿತಾ ಇದ್ರು. ಎಲ್ಲರದ್ದು ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ಫೋಟೋಸು. ಸ್ಮೈಲ್ ಕೊಡ್ತಾಳೆ ನನ್ನ ಮಗಳು. ಫೋಟೋ ತೆಗಿತಿದ್ದಾರೆ ಅಂದರೆ ಪೋಸ್ ಕೊಡೋದು ಫಸ್ಟ್. ಇದು ಚೆರಿ ಹಣ್ಣು ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆನೇ ಇನ್ನೂ ಮಾತಾಡ್ತಾ ಇದ್ದಾರೆ, ಡಿಸ್ಕಸ್ ಮಾಡಿ. ಇವಾಗ ಎಲ್ಲರಿಗೂ ಕೇಕ್ ಕಟ್ ಮಾಡೋಣ ಅಂತ ಎಲ್ಲ ತೆಗೆದು ಕಟ್ ಮಾಡ್ತಾ ಇದ್ದಾರೆ ಪೀಸಸ್ ಆಗಿ. ಓಕೆ, ಕೇಕ್ ಕೂಡ ಎಲ್ಲ ತಿಂದು ಸ್ವಲ್ಪ ಹೊತ್ತಾಯಿತು. ನಾವು ಆಲ್ರೆಡಿ ಕೇಕ್ ಕಟ್ ಮಾಡಿದೆ, ಲೇಟ್ ಆಗಿದ್ದರಿಂದ ಜಾಸ್ತಿ ಹೊತ್ತು ವೆಯ್ಟ್ ಮಾಡಲಿಲ್ಲ. ಬೇಗನೆ ನಾವು ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡಿದ್ವಿ. ನನ್ನ ಮಗಳು ನಮ್ಮ ಅತ್ತೆ ಮಗ ಸಂಜು ನೋಡಿಬಿಟ್ಟು ನಾಚಿಕೆ ಅವಳಿಗೆ, ಅವನ ನೋಡೋದು ಕಣ್ಣು ಮುಚ್ಕೊಳ್ಳೋದು, ಸೈಡ್ಗೆ ಹೋಗೋದು, ಆ ಥರ ಮಾಡ್ತಾ ಇದ್ಲು. ಅದನ್ನ ಈಗ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀವಿ. ನಾವು ವಿಡಿಯೋ ಮಾಡೋದು ನೋಡಿದ್ರೆ ಅವಳು ಸುಮ್ಮನಾಗ್ಬಿಡ್ತಿದ್ಲು. ಹಾಗಾಗಿ ಅವಳಿಗೆ ಗೊತ್ತಿಲ್ದಂಗೆ ವಿಡಿಯೋ ಮಾಡಿದ್ದೀವಿ. ರೂಮಿಗೆ ಹೋಗೋದು, ರೂಮಿಂದ ಹೊರಗಡೆ ಬರೋದು, ಆಮೇಲೆ ಸೈಡ್ ಹೋಗು ಸೋಫಾ ಹತ್ರ ಹೋಗಿ ಮರೆ ಆಗೋದು, ಆ ಥರ ಮಾಡ್ತಾ ಇದ್ಲು. ಈಗ ಅವ್ರ ಪಪ್ಪ ಆ ಕಡೆ ಕೂತಿದ್ದಾರೆ ಸೋಫಾದ ಹತ್ರ. ಅಲ್ಲಿಗೆ ಅವಳು ಹೋಗ್ಬೇಕು, ಇಲ್ಲೆಲ್ಲೂ ಸ್ಪೇಸ್ ಇಲ್ಲ ಆ ಕಡೆ ಎಲ್ಲೂ ಅಂತೇಳಿ ನಿಧಾನಕ್ಕೆ ಹೋಗ್ಬೇಕು ಅಂತೇಳಿ ನನ್ನ ಹತ್ರ ಬರ್ತಾ ಇದ್ಲು. ನೋಡಿ ಅವ್ರ ಪಪ್ಪನ ನೋಡಿದ್ಲು. ಈಗ ಹೋಗ್ಬೇಕು ಅವಳು ಅಷ್ಟೇ.
ಹಿಂಗೆ ಎಷ್ಟು ಫಾಸ್ಟಾಗಿ ಓಡೋದ್ಲು ಅಂತ. ಇಲ್ಲಿ ಯಾರು ಬೇರೆ ಕರ್ಕೊಬಿಡ್ತಾರ ಅನ್ನೋ ರೇಂಜಿಗೆ ಓಡೋದ್ಲು ಆ ಪಪ್ಪನ ಹತ್ರ. ಬಟ್ಟೆನೇ ಇಟ್ಕೊ ಎಳಿತಾಳೆ. ನನ್ನ ಹಸ್ಬೆಂಡು ಮತ್ತು ನನ್ನ ಮಗಂದು ಎಲ್ಲರದ್ದು ಊಟ ಆಯಿತು ಆವಾಗಲೇ. ನಾವು ಊಟಕ್ಕೆ ಈಗ ಪಾಯಸ ಮತ್ತು ಪಲಾವ್ ಅಂತ ವಡೆ ಅಂತೇಳಿ ಹೊಟ್ಟೆ ತುಂಬ ಹಾಗಾಗಿ ಸ್ವಲ್ಪ ಊಟ ಮಾಡಿದ್ದಾಯಿತು. ಎಲ್ಲರೂ ಸೇರಿ ಊಟ ಮಾಡೋದೊಂಥರ ಖುಷಿ ಇರುತ್ತಲ್ಲ ಫ್ಯಾಮಿಲಿ ಜೊತೆಗೆ. ಇವಾಗಲೂ ನೋಡಿ ಮತ್ತೆ ಹೋಗಿ ರೂಮಲ್ಲಿ ಬಚ್ಚಿಟ್ಕೊತಾ ಇದ್ದಾಳೆ. ಅವಳಿಗೆ ಒಂಥರ ನಾಚಿಕೆ, ಆಟ ಆಡಿಸ್ತಾ ಇದ್ದಾಳೆ ನಮಗೆ ನೋಡಲಿ ಅಂತ ಹೇಳ್ಬಿಟ್ಟು. ಬಾ ಬಾ ಅಂದರೂ ಬರ್ತಾನೆ ಇಲ್ಲ. ಹಂಗೇನೆ ಮಂಚದ ಮೇಲೆ ಹಂಗೇನೆ ಹಿಂಗೆ ಮಲ್ಕೊಂಡು ಏನೋ ಆಟ ಆಡ್ತಾ ಇದ್ಲು. ಯಾರೋ ಬಂದಿದ್ದಾರೆ, ಬಾಯಿ ನೋಡು. ಬಾಯ್ ಪಾಪ ಹೊರಟ. ನಮ್ಮ ಅತ್ತಿಗೆ ಮನೆಗೆ ಯಾವತ್ತೂ ಮಿಸ್ಸೇ ಇಲ್ಲ ನೋಡಿ. ಇಲ್ಲಿ ಏನು ಮಾಡ್ತಿದ್ದಾಳೆ ಅಂದರೆ ಅಷ್ಟು ಹಚ್ಕೊಬಿಟ್ಟಿದ್ದಾರೆ ಅತ್ತಿಗೆ ಮನೆಗೆ. ನನ್ನ ಮಗಳು ಹೋಗ್ಬೇಕು, ಅವಳು ಹಂಗೆ ಮಾಡ್ತಾಳೆ, ಏನು ಹೇಳ್ತೀವಿ ಅದನ್ನ ಮಾಡ್ತಾಳೆ. ಹಾಗಾಗಿ ಎಲ್ಲರಿಗೂ ಇಷ್ಟ. ಅತ್ತೆ ಅತ್ತೆ ಅಯ್ಯೋ ಹೆಂಗ್ ಇಷ್ಟು ನಾಚ್ಕೊಬಿಟ್ರಿ, ಏನ್ ಕತೆ ಮಾಡೋದು? ಈ ಬಾಯಿಲಿ ಹತ್ತಕ್ಕೆ ಬೇರೆ ಆಗ್ತಾ ಇಲ್ಲ ಅವಳಿಗೆ. ದಿಂಬು ಇಲ್ಲಿ ಬಾಯಿಲಿ. ಬಾರಿಲಿ ಬಿಂಬಿತಾ. ನಾವೆಲ್ಲರೂ ಹಾಲಲ್ಲಿ ಊಟ ಮಾಡ್ತಿದ್ರೆ ಅವಳು ರೂಮಲ್ಲಿ ಹೋಗಿ ಆಟ ಆಡ್ತಾ ಇದ್ಲು ನೋಡಿ. ತಿಕ್ಕಿದು ಮಾಡ್ತಾ ಇದ್ಲು. ಕೈಗೆ ಏಟ್ ಮಾಡ್ಕೊಬಿಡ್ತಾಳ ಅಂತೇಳಿ ಎಲ್ಲರೂ ತಿಕ್ಕಿ ಬಾಗಿ ಅಂತ ಹೇಳ್ತಾ ಇದ್ದೀವಿ. ಬರೋ ಸ್ಮೈಲ್ ಮಾಡು.